ಎಲ್ರಿಗೂ ನಮಸ್ಕಾರ. ಇಂದು ನಾವು ಬೆಂಗಳೂರಿನ ಪವಿತ್ರ ಕ್ಷೇತ್ರವಾದ ಶ್ರೀ ಪಂಚಲಿಂಗ ನಾಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಬೇಗೂರಿನಲ್ಲಿದೆ. ಬೇಗೂರು ಒಂದು ತುಂಬ ಹಳೆಯ ಊರು. ಇಲ್ಲಿಯೇ ಬೆಂಗಳೂರು ಎಂಬ ಹೆಸರಿನ ಮೊದಲ ಶಾಸನ ಸಿಕ್ಕಿದೆ. ಇಲ್ಲಿ ದೊರೆತ ಚೋಳರ ಕಾಲದ ಕಲ್ಲಿನ ಲಿಪಿಗಳು ಇದು ಕರ್ನಾಟಕದ ಇತಿಹಾಸದ ಜೀವಂತ ಸಾಕ್ಷಿ. ಈ ದೇವಾಲಯವನ್ನು ಪಂಚಲಿಂಗ ಕ್ಷೇತ್ರ ಎಂದೇ ಕರೆಯುತ್ತಾರೆ. ಸದಾಶಿವಲಿಂಗ, ಈಶ್ವರಲಿಂಗ, ವಿಷ್ಣುಲಿಂಗ, ಬ್ರಹ್ಮಲಿಂಗ ಹಾಗೂ ನಾರಾಯಣಲಿಂಗ ಒಂದೇ ದೇವಸ್ಥಾನದಲ್ಲಿ 5 ಶಿವಲಿಂಗಗಳು ಅತಿ ಅಪರೂಪ. ಇದು ಪಂಚಭೂತಗಳ ಶಕ್ತಿಯ ಪ್ರತೀಕ. ಪುರಾಣಗಳ ಪ್ರಕಾರ ಇಲ್ಲಿ ಒಮ್ಮೆ ಮಹಾ ತಪಸ್ವಿ ಶಿವನನ್ನು ಪ್ರಾರ್ಥಿಸಿದರು. ಶಿವನು 5 ರೂಪಗಳಲ್ಲಿ ಇಲ್ಲಿ ಪ್ರತ್ಯಕ್ಷನಾದರು. ಅದಕ್ಕೆ ಈ ಸ್ಥಳ ಪಂಚಲಿಂಗ ಕ್ಷೇತ್ರವಾಗಿ ಪ್ರಸಿದ್ಧಿಯಾಯಿತು ಎಂದು ನಂಬಲಾಗುತ್ತದೆ. ಇದು ಶಿವನ 5 ರೂಪಗಳನ್ನು ಸೂಚಿಸುತ್ತದೆ. गंगाधराय शिव गंगाधराय हर हर भोले नमः शिवाय। गंगाधराय शिव गंगाधराय हर हर भोले नमः शिवाय। ओम नमः शिवाय ओम नमः शिवाय हर हर भोले नमः शिवाय। ओम नमः शिवाय ओम नमः शिवाय हर हर भोले नमः शिवाय। रामेश्वराय शिव रामेश्वराय हर हर भोले। ದೇವಸ್ಥಾನವು ಬೆಳಗ್ಗೆ 5:30ರಿಂದ 11:30ರವರೆಗೆ ಹಾಗೆ ಸಂಜೆ 5ರಿಂದ ರಾತ್ರಿ 8:30ರವರೆಗೆ ತೆರೆದಿರುತ್ತದೆ. ಧನುರ್ಮಾಸದ ಸಮಯದಲ್ಲಿ ಬೆಳಗ್ಗೆ 4ರಿಂದ ಕೇವಲ ಬೆಳಗ್ಗೆ 9 ಗಂಟೆಯವರೆಗೂ ಮಾತ್ರವೇ ತೆರೆದಿರುತ್ತದೆ. ಹಾಗೆ ಹಬ್ಬಗಳು ಮತ್ತು ವಿಶೇಷ ಪೂಜೆಗಳ ಸಮಯದಲ್ಲಿ ಸಮಯ ಬದಲಾಗಬಹುದು. ಶಿವನನ್ನು ಇಲ್ಲಿ ನಾಗೇಶ್ವರ ಎಂದು ಕರೆಯುತ್ತಾರೆ. ಅಂದರೆ ನಾಗನಂತೆ ರಕ್ಷಿಸುವ ಶಿವ. ಹಳೆಯ ಕಾಲದಲ್ಲಿ ಈ ಪ್ರದೇಶದಲ್ಲಿ ಸರ್ಪಗಳನ್ನು ಪೂಜಿಸುವ ಸಂಪ್ರದಾಯ ಇತ್ತು. ಆದ್ದರಿಂದ ನಾಗೇಶ್ವರನ ಪೂಜೆ ಪ್ರಾರಂಭವಾಯಿತು. ನಾಗದೋಷ ಇರುವವರು ಇಲ್ಲಿ ವಿಶೇಷ ಪೂಜೆ ಮಾಡಿಸುತ್ತಾರೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನೆಂದರೆ ಈ ಲಿಂಗದ ಹೂವಿನ ಗಿಡ. ಈ ಗಿಡದ ಹೂವು ನೋಡೋಕೆ ಶಿವಲಿಂಗದ ತರಾನೇ ಇರುತ್ತೆ.
ನಾಗರ ಹಾವು ಮೇಲೆ ಹೆಡೆನ ಮೇಲೆ ಎತ್ಕೊಂಡಿರೋ ಥರ ಕಾಣಿಸುತ್ತೆ. ಜನರು ಈ ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ಏಕೆ ಭೇಟಿ ಕೊಡ್ತಾರೆ ಅಂದರೆ, ಮಕ್ಕಳಿಗಾಗಿ, ಮದುವೆ ಸಮಸ್ಯೆಗೆ, ಆರೋಗ್ಯಕ್ಕಾಗಿ, ಸಾಲ ಸಮಸ್ಯೆ ಬಗೆಹರಿಸಿಕೊಳ್ಳಲು, ಮನಸ್ಸಿನ ಶಾಂತಿಗಾಗಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಬೇಗೂರು ಬೆಂಗಳೂರಿನ ಮೂಲ. ಬೇಗೂರು ಎಂದರೆ ಒಂದು ಸಾಮಾನ್ಯ ಊರಲ್ಲ, ಇದು ಬೆಂಗಳೂರು ನಗರದ ಹುಟ್ಟು ಸ್ಥಳ ಎಂದು ಹೇಳುತ್ತಾರೆ. ಇಲ್ಲಿ ಸಿಕ್ಕಿರುವ ಶಾಸನದಲ್ಲಿ ಬೆಂಗಳೂರು ಯುದ್ಧ ಎಂದು ಉಲ್ಲೇಖ ಇದೆ. ಅದು ಸುಮಾರು ಕ್ರಿಸ್ತಶಕ 890ರ ಕಾಲದ್ದು. ಅಂದರೆ ಬೆಂಗಳೂರಿಗೆ 1100 ವರ್ಷಕ್ಕೂ ಹೆಚ್ಚು ಇತಿಹಾಸ ಇದೆ. ಈ ಕಾರಣಕ್ಕಾಗಿ ಬೇಗೂರು ಬಹಳ ಪವಿತ್ರ ಸ್ಥಳ. ಈ ದೇವಾಲಯ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಗರ್ಭಗುಡಿಯಲ್ಲಿ ಶಿವಲಿಂಗಗಳು ಇವೆ. ಮುಂದೆ ನಂದಿ ಮೂರ್ತಿ ಇರುತ್ತದೆ. ಇಲ್ಲಿ ಶಬ್ದ ಕಡಿಮೆ, ಶಾಂತಿ ಹೆಚ್ಚು, ಅದರಲ್ಲೇ ದೇವರ ಅನುಭವ ಹೆಚ್ಚಾಗಿ ಸಿಗುತ್ತದೆ. ಇಲ್ಲಿ ನಡೆಯುವ ಮಹಾಶಿವರಾತ್ರಿ, ಕಾರ್ತಿಕ ಮಾಸ, ಪ್ರದೋಷ ವ್ರತ, ನಾಗಪಂಚಮಿ ಈ ಹಬ್ಬಗಳು ತುಂಬ ಪ್ರಮುಖವಾಗಿವೆ ಹಾಗೂ ಈ ದಿನಗಳಲ್ಲಿ ಸಾವಿರಾರು ಜನರು ಬರುತ್ತಾರೆ. ಬೆಂಗಳೂರು ದೊಡ್ಡ ನಗರವಾಗಿದ್ದರೂ ಕೂಡ ಬೇಗೂರಿನ ಈ ದೇವಸ್ಥಾನ ಶಾಂತಿಯ ದ್ವೀಪದಂತೆ ಇದೆ. ಒಮ್ಮೆ ಇಲ್ಲಿ ಬಂದರೆ ಮನಸ್ಸು ಹಗುರವಾಗುತ್ತದೆ, ಹೃದಯದಲ್ಲಿ ಭಕ್ತಿ ಬರುತ್ತದೆ. ಘಂಟೆ ಶಬ್ದ, ದೀಪದ ಬೆಳಕು, ಮಂತ್ರಗಳ ಧ್ವನಿ ಎಲ್ಲವೂ ಮನಸ್ಸನ್ನು ದೇವರ ಕಡೆಗೆ ಕರೆದೊಯ್ಯುತ್ತದೆ. ಈ ದೇವಸ್ಥಾನ ಹಸಿರು ಮರಗಳಿಂದ ಸುತ್ತಿಕೊಂಡಿದೆ. ಹಾಗಾಗಿ ಇಲ್ಲಿ ಗಾಳಿ ಶುದ್ಧವಾಗಿರುತ್ತದೆ. ಪ್ರಕೃತಿಯ ಜೊತೆ ದೇವರ ಶಕ್ತಿ ಒಂದಾಗಿ ಕೆಲಸ ಮಾಡುತ್ತದೆ.
गंगाधराय शिव गंगाधराय, हर हर भोले नमः शिवाय। गंगाधराय शिव गंगाधराय, हर हर भोले नमः शिवाय। ओम नमः शिवाय, ओम नमः शिवाय, हर हर भोले नमः शिवाय। ओम नमः शिवाय, ओम नमः शिवाय, हर हर भोले नमः शिवाय। रामेश्वराय शिव रामेश्वराय, हर हर भोले। ಈ ದೇವಸ್ಥಾನದ ಪಕ್ಕದಲ್ಲೇ ಬೇಗೂರು ಕೆರೆಯನ್ನು ನಾವು ಕಾಣಬಹುದು. ದೇವಸ್ಥಾನದ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಇದೆ. ಮದುವೆ ಸಮಾರಂಭಗಳನ್ನು ಇಲ್ಲಿ ನಡೆಸಲಾಗುತ್ತದೆ. ನೀವು ಕೂಡ ಸಮಯ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ನೋಡಿ. ಆ ಶಿವನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ, ಸಂತೋಷ ತರಲಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ನಮಃ ಶಿವಾಯ.